ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಮಿಂಗ್ ಬೆಳಗ್ಗೆಯಿಂದ ನಡೀತಾ ಇತ್ತು. ಈಗ 1 hour ಬ್ಯಾಕ್ RPI ಟೀಮ್ಗೆ ಬಾಡಿ ಸಿಕ್ಕಿದೆ ಅಂತ ಕಂಟ್ರೋಲ್ಗೆ ಮೆಸೇಜ್ ಮಾಡಿದ್ದಾರೆ. ಈಗ ಬಾಡಿ ರಿಟ್ರೀವ್ ಮತ್ತು ಮಾಜರ್ಗೆ ಈಗ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ನೋಡಿದಾಗ ಇದರ್ ಇಟ್ಸ್ ಅ ಪಾಸಿಬಿಲಿಟಿ ಆಫ್ ಜಂಪ್ ಆರ್ ಸ್ಲಿಪ್ ಆಫ್, ಬೇರೆ ಥರ ಪಾಸಿಬಿಲಿಟಿ ಕಾಣ್ತಾ ಇಲ್ಲ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸರ್ಟೆನ್ ಇಲ್ಲ, ಈಗ ಹೋಗ್ತಾ ಇದ್ದೀನಿ ಮೇಲೆ. ಸೊ ನೋಡೋಣ, ಫಸ್ಟ್ ನಮ್ಮ ಟೀಮ್ ಇದೆ, ಫಸ್ಟ್ ಮಾಜರ್ ಮಾಡಿ ಬಾಡಿ ರಿಟ್ರೀವ್ ಮಾಡಬೇಕು, ಮತ್ತು ಆಮೇಲೆ ಪೋಸ್ಟ್ ಮಾರ್ಟಮ್. ಸರ್, ನೀವು ಮೊನ್ನೆಯಿಂದನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಿ ಸರ್. ನಿಮ್ಮ ಸಿಬ್ಬಂದಿಗಳು ಹಗಲು ರಾತ್ರಿ ಶೋಧ ಕಾರ್ಯವನ್ನು ಕೂಡ ಮಾಡಿದ್ರು. ಒಂದು SLC ಎಕ್ಸಾಮ್ ಬರೆದಂತೆ ಅದು ಈ ಪಾಯಿಂಟಲ್ಲಿ ಹೇಳೋಕ್ಕಾಗಲ್ಲ. ದಿಸ್ ಈಸ್ ವಿ ಹ್ಯಾವ್ ಟು ಅಸರ್ಟೈನ್ ಏನಿತ್ತು ಕಾಸ್ ಅತ್ತೋ ಅಥವಾ ಏನು ಬೇರೆ ಆಕ್ಸಿಡೆಂಟ್ ಥರ ಇತ್ತು. ಸರ್, ಇದನ್ನು ಪ್ರಾಥಮಿಕ ಇಲ್ಲ, ಹೇಳೋಕ್ಕಾಗಲ್ಲ. ಕಾಲ್ ಜಾರ್ ಬಿದ್ದಿದೆ ಮೋಸ್ಟ್ಲಿ ಪಾಸಿಬಿಲಿಟಿ ಯಾವ್ದಿರ್ಬೋದು ಸರ್? ಸೂಸೈಡ್ ಅಥವಾ ಕಾಲ್ ಜಾರ್ ಇದೆ. ಫಸ್ಟ್ ವಿ ಹ್ಯಾವ್ ಟು ಅಸರ್ಟೈನ್, ವಿ ಹ್ಯಾವ್ ಟು ರಿಟ್ರೀವ್ ದ ಬಾಡಿ. ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಮತ್ತೆ ಇದು ಇನ್ವೆಸ್ಟಿಗೇಷನ್. ಕೇರಳ ಅಂದರೆ ಬೇರೆ ರಾಜ್ಯದ್ದು ಕೋರ್ಡಿನೇಷನ್ ಇದೆ, ಮತ್ತು ಆಮೇಲೆ ಇಟ್ಸ್ ಅ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್. ಕೇರಳ ಅವರು ಅಥವಾ ಬೇರೆ ಬೇರೆ ರಾಜ್ಯವರು ಬರ್ತಾ ಇರ್ತಾರೆ. ಇಟ್ಸ್ ದ ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಇನ್ಸಿಡೆಂಟ್. ಸೊ ವಿ ಹ್ಯಾವ್ ಟು ಸಿ ಏನಿತ್ತು. ಅಲ್ಲಿಗೆ ಇನ್ಫಾರ್ಮೇಷನ್ ಮಾಡಿದ್ದೀರಾ ಅಥವಾ ಅಲ್ಲಿನ ಇನ್ಫಾರ್ಮೇಷನ್ ಕೊಟ್ಟು ಆಯಿತು ಆಲ್ರೆಡಿ ವಾಯಾ ಕಂಟ್ರೋಲ್. ಈಗ ಬಾಡಿ ರಿಟ್ರೀವ್ ಆದಮೇಲೆ ಮತ್ತೆ ಅವ್ರು ಈಗ ಬಾಡಿ ರವಾನಿಸೋದು ಇದು ಎಲ್ಲ ಹೇಗೆ ಸರ್? ಶಿಫ್ಟ್ ಈಗ ಟೀಮ್ ಇದೆ, ಹಾಂ ಸರ್, ಇದೆ, ಟ್ರೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ. ಹಾಂ ಸರ್.